ಏನು ಬೆಳೆಯಕ್ಕಾಗಲ್ಲ, ಬರಡು ಭೂಮಿ ಅಂತ. ಇಲ್ಲಿ ನನ್ನ ಎದುರುಗಡೆ ರೈತರು ಶ್ರೀನಿವಾಸ ರೆಡ್ಡಿ ರೈತರಿದ್ದಾರೆ, ಶಿಲ್ಪಾ ಅವರಿದ್ದಾರೆ, ಭಾರತಿ ಅವರು, ಶಾಂತಮ್ಮ, ಇವರೆಲ್ಲ ಇಲ್ಲೋರೆ, ಲೋಕಲ್ ಅವ್ರೆ. ಈ ಜಮೀನವ್ರು ಇವರು. ಅವ್ರು ಹೇಳಿದ್ರು ಜಮೀನವ್ರು ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ, ಬೇರೆಯವ್ರು ಯಾರೋ ಬಂದು ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ. ನೋಡಿ ಜಮೀನವರು ಇಲ್ಲೇ ಇದ್ದಾರೆ ನೋಡಿ. ಒಳ್ಳೆ ಸಪೋಟ, ಸುಮಾರು ಒಂದು 30 ವರ್ಷದ ಮೇಲಾಗಿರ್ಬೇಕು ಸಪೋಟ. ಪಕ್ಕದಲ್ಲಿ ಗ್ರೀನ್ ಹೌಸ್ ಮಾಡಿದ್ವಿ, ಪಾಲಿ ಹೌಸ್ ಇದೆ, ತೆಂಗಿನ ಮರ ಇದೆ. ಇದೆಲ್ಲ ನಮ್ ಕಣ್ಣಿಗೆ ಕಾಣುವಂತ ಗ್ರೀನರಿ ಇದು. ಈ ಗ್ರೀನರಿಯನ್ನ ಇವತ್ತು ಸರ್ಕಾರ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಬಲವಂತವಾಗಿ ಜಮೀನ್ ಕೀಳ್ತಾ ಇರೋ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು, ನಮ್ಮ ಡಾಕ್ಟರು, ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು, ನಮ್ಮ ರವಿಕುಮಾರ್ ಅವರು, ಅವೆಲ್ಲ ಪೂರ್ತಿ ಟೀಮ್ ಬಂದಿರುವಂತದ್ದು. ಇಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನ ಪ್ರಪಂಚಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ರಾಜ್ಯದ ಜನತೆ ಗೊತ್ತಾಗಿದೆ. ಯಾಕಂದ್ರೆ ರಾಜ್ಯದ ಜನತೆಗೆ ಏನು ಕಾಂಗ್ರೆಸ್ ಅವರು ಕಟ್ತಾ ಇದ್ದಾರೆ ಅಂದ್ರೆ, ಇದೆಲ್ಲ ಬರಡು ಭೂಮಿ. ನಾವು ಅವ್ರಿಗೆಲ್ಲ ದಾನ ಕೊಟ್ಟಂಗೆ ಹಣ ಕೊಡ್ತಾ ಇದೀರಿ, 2 ಕೋಟಿ ಅಂತ ಇದೆ. ಇದು ದಾನ ಅಲ್ಲ, ಶಾಪ ಅದು. ಅದರಿಂದ ನಾವು ಇಲ್ಲೇ ರೈತರಿದ್ದಾರೆ. ಏನು ರೆಡ್ಡಿ ಅವರೇ, ಜಮೀನು ಇದೇನು ಬರಡು ಭೂಮಿನ? ಈಗ ನಮ್ ಬೋರ್ಗಳು ಓಡ್ತಾ ಇರೋದು 140 ಅಡಿ ನೀರೇ ಸಿಗಲ್ಲ. ಕೆಲವರು ಭೂಮಿ ಬೇಡ ಅನ್ನೋರು ಆತರ ಮಾತಾಡ್ತಾರೆ. ಇಲ್ಲೆಲ್ಲ ನೀವೇ ನೋಡಿ ಸರ್, ಪಿಂಡಲ್ಲಿ ನೋಡಿ ಏನ್ ನಮ್ಮ ಏನ್ ಹೇಳ್ತೇವಮ್ಮ ನೀನು? ಈಗ ಜಮೀನು ಏನಾನ ಈಗ ಕಬಡ್ಡಿ ಮಾಡಕ್ ಬಂದಿದ್ದಾರೆ ಕಾಂಗ್ರೆಸ್ ಅವರು, ಕಬಡ್ಡಿ ಮಾಡಿಬಿಟ್ಟು ಈ ಸೈಟ್ಗಳನ್ನ ನಿಮ್ಮೂ ಕೊಡಲ್ಲ ಅವ್ರೇನು. ಯಾರ್ಯಾರೋ ಎಲ್ಲಿ ಇಡೀ ದೇಶದಲ್ಲಿ ಯಾರು ಬರ್ತಾರೋ ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಅದರಿಂದ ಲಾಭ ಬರ್ತೈತೆ. ಆ ಲಾಭ ಲೇಔಟ್ ಮಾಡಕ್ಕೆ ಬರುವಂತ ದುಡ್ಡು, ಅದನ್ನ ಸ್ಕೀಮ್ ಇದು. ಅದಕ್ಕೆ ನಿಮ್ಮ ಅಭಿಪ್ರಾಯ ಜನಗಳಿಗೆ? ನಾವು ಕೊಡಕ್ ನಮ್ ರೆಡಿ ಇಲ್ಲ ಸರ್. ನಾವ್ ಜಮೀನ ನಮ್ಗ ಸೈಟು ಬೇಡ, ದುಡ್ಡು ಬೇಡ. ನಮ್ಗೆ ಇರೋ ಅಷ್ಟ್ರಲ್ಲಿ ನಾವ್ ರಾಗಿ ಭತ್ತ ಆದ್ರೂ ಬೆಳ್ಕೊಂಡ್ ನಾವ್ ಜೀವನ ಮಾಡ್ಕೊಂಡು ಆರಾಮಾಗಿ ಇರ್ತೀವಿ. ಇರೋ ತರಕ್ಕೆ ನಮ್ಗೆ ಅಷ್ಟೇ ಸಾಕು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ನಾವ್ ಒಂದ್ 45-50 ವರ್ಷದಿಂದ ನಾವ್ ಮಾಡ್ತಾ ಇದ್ವಿ. ಅದಕ್ ಮೊದ್ಲು ನಮ್ಮ ಕಾಲದಿಂದನೂ ನಾವು ರೈತರ ಮಕ್ಳೇ, ನಮ್ಮ ಅಪ್ಪ ಅಮ್ಮನು ರೈತರ ಮಕ್ಳೇ, ಅತ್ತೆ ಮಾವನು ರೈತರೇನೆ. ಸರ್ಕಾರದವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ಆದಿಯಾಗಿ 70-80% ರೈತರುಗಳು ಕೊಡಕ್ ಒಪ್ಕೊಂಡ್ಬಿಟ್ಟಿದ್ದಾರೆ ಜಮೀನು. ಯಾರು ಹೋರಾಟ ಮಾಡ್ತಾರೆ ರೈತರೇ ಅಲ್ಲ ಅನ್ನೋ ವಾದವನ್ನು ಕೂಡ ಅವ್ರು ಹೇಳ್ತಾರೆ. ಶಾಲೆ ಹಾಕೊಂಡ್ ಬಂದವ್ರೆ, ಬೇರೆ ಪಕ್ಷದವ್ರು ಶಾಲೆ ಹಾಕೊಂಡ್ ಬಂದವ್ರೆ, ರೈತರಲ್ಲ ಅಂತ ಹೇಳ್ತಾರೆ ಸರ್. ಬೇರೆ ಊರವ್ರ ಕಾಂಗ್ರೆಸ್ ಅವ್ರು ಹೇಳ್ತಾವ್ರೆ ಬೇರೆ ಊರವರು ಅಂತ. ಸರ್ ಬಾಯಿ ಬಿಟ್ರೆ ಸುಳ್ಳು. ನಮ್ದು ಎಷ್ಟು ಎಕರೆ ಇದೆ ಇಲ್ಲಿ ತೋಟ? 15 ಎಕರೆ ಇದೆ. ನಿಮ್ಮ ಹೆಸರು 15 ಎಕರೆ. ಏನಕ್ಕೆ ಅಂದ್ರೆ ಕುಟುಂಬ 1 ಎಕರೆ 2 ಎಕರೆ ಮಾತ್ರ ರೆಡಿ ಇದಾರೆ ಅದು ಕೃಷಿ ಮಾಡೋದಕ್ಕೆ. 10-15 ಎಕರೆ ಇರೋರು ಕೊಡೋದಕ್ಕೆ ರೆಡಿ ಇದಾರೆ ಅಂತ ಒಂದು ವಾದ ನಡೀತಾ ಇದೆ. ಇನ್ನು ಊರ್ ಪಕ್ಕ ಕೆಂಪೈಪಳ್ಳಿ ಸೇರಿರೋದು 4 ಎಕರೆ ಇದೆ. 15 ಎಕರೆನೂ ನೀವು ಮಾಡ್ತಾ ಇದ್ದೀರಿ, ಕೃಷಿ ಮಾಡ್ತಿದ್ದೀರಿ. ಒಳ್ಳೆ ಪ್ಲಾಟ್. ಇಲ್ಲಿ ನಿಮ್ ಮುಂದಕ್ಕೆ ಹೋದ್ರೆ ಅಡಿಕೆ ಇದೆ, ರೇಷ್ಮೆ ಇದೆ. ಇಲ್ಲಿ ಸ್ವಲ್ಪ ಮುಂದೆ ನಿಮ್ಮ ಅಕ್ಕಪಕ್ಕದ ಜಮೀನವರ ಅಭಿಪ್ರಾಯ ಬೇಡ, ಅಕ್ವೈರ್ ಆಗೋದ್ ಬೇಡ. ಇದು ಬರಡು ಭೂಮಿ ಎಲ್ಲ, ಇದು ನೀರಾವರಿ ಭೂಮಿನೇ. ಬರಡು ಭೂಮಿ ಅಂತ ಜನಗಳು ಕಾಣಿಸ್ತಾ ಇಲ್ವಾ? ಎಲ್ಲೋ ನಿಂತ್ಕೊಂಡು ಬರಡು ಭೂಮಿ, ಕೊಚ್ಚೆ ನೀರು. ಅದೇ ಕೊಚ್ಚೆ ನೀರಿಂದ ಎಷ್ಟೋ ಜನ ಬದುಕ್ತಾ ಇದಾರೆ. ನಮ್ಗೆ ಯಾವ್ದೇ ರೀತಿ ಯಾವ ಕ್ಯಾನ್ಸರ್ ಆತರ ಏನು ಬಂದಿಲ್ಲ. ಸುಮ್ನೆ ಸುದ್ದಿಗಳನ್ನೆಲ್ಲ ಹಬ್ಸ್ತಾ ಇದಾರೆ. ನಾವು ಸುಮಾರು 20-30 ವರ್ಷದಿಂದ ಹಸು ಸಾಗಾಣಿಕೆ ಎಲ್ಲ ಮಾಡ್ತಾ ಇದೀವಿ. ನಾವು ಅದರಿಂದ ತಿಂತಾ ಇದೀವಿ. ನಾವು ಭೂಮಿ ತಾಯಿನ ಯಾವತ್ತೂ ಬಿಟ್ಕೊಡಕ್ ನಾವು ರೆಡಿ ಇಲ್ಲ ಸರ್. ನಮ್ ಭೂಮಿ ನಮ್ಗೆ ಬೇಕು ಸರ್. ದಯವಿಟ್ಟು ನಾವು ಕೇಳ್ಕೊತಾ ಇದೀವಿ, ನಮ್ ಭೂಮಿ ನಮ್ಗೆ ಕೊಡ್ಸ್ಕೊಡಿ. ನಿಮ್ದು ಎಷ್ಟು ಎಕರೆ ಇದೆ?